ಎಲ್ಲಿಂದ ಎಲ್ಲೋದ್ರೂ ಕಾರ್ನ ಪಾರ್ಕ್ ಮಾಡೋದೇ ದೊಡ್ಡ ತಲೆನೋವು. ಅದಕ್ಕೇನೆ Harrier.ev ನಲ್ಲಿ ಆಟೋ ಪಾರ್ಕ್ ಅಸಿಸ್ಟ್ ಕೊಟ್ಟಿದ್ದಾರೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುತ್ತಮುತ್ತ ಯಾವುದೇ ಪಾರ್ಕಿಂಗ್ ಏರಿಯಾ ಇದ್ರೂ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಈ ಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಜಾಗ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಒಂದು ಕಾರ್ನ ಆಪ್ಷನ್ ಕೊಡುತ್ತೆ. ಇದನ್ನ ಇಲ್ಲಿರುವಂಥ ಆಪ್ಷನ್ನ ಯೂಸ್ ಮಾಡಿಕೊಂಡು ಅಲೈನ್ ಮಾಡ್ಕೋಬಹುದು, ಆಂಗಲ್ ಕೂಡ ಸೆಟ್ ಮಾಡ್ಬೋದು. ಸೊ ಯಾವ ಆ್ಯಂಗಲ್ ಬೇಕೋ ಆ ಆ್ಯಂಗಲಿಗೆ ಸೆಟ್ ಮಾಡಿ ಆದಮೇಲೆ ಅಲೈನ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟು ಈ ಪಿ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಆಪ್ಷನ್ ಕೇಳೋದೆ ಆಟೋ ಪಾರ್ಕಿಂಗ್ ಅಥವಾ ರಿಮೋಟ್ ಪಾರ್ಕಿಂಗ್ ಅಂತ. ಆಟೋ ಪಾರ್ಕಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು ಬ್ರೇಕ್ನ ಬಿಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಅದೇ ಪಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇವನ್ ಇಲ್ಲಿ ಪ್ಯಾಟರ್ನ್ ಕೂಡ ತೋರಿಸ್ತಾ ಇದೆ ನೋಡಿ. MG ರೋಡ್ನಲ್ಲಿ ನಾರ್ಮಲ್ ಆಗಿ ನಿಮಗೆ ಪರ್ಪೆಂಡಿಕ್ಯುಲರ್ ಪಾರ್ಕಿಂಗ್ ಅಥವಾ ಪ್ಯಾರಲಲ್ ಪಾರ್ಕಿಂಗ್ ಸಿಗುತ್ತೆ. ಅಂತ ಜಾಗದಲ್ಲಿ ಏರಿಯಾನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ಇದೇನೆ ಹೋಗಿ ಪಾರ್ಕ್ ಆಗುತ್ತೆ. ಅಕಸ್ಮಾತ್ ಆಗಿ ಪಾರ್ಕ್ ಆಗಬೇಕಾದ್ರೆ ಯಾರಾದರೂ ಅಡ್ಡ ಬಂದ್ರೆ ಬ್ರೇಕ್ ಅಪ್ಲೈ ಮಾಡ್ಕೊಳ್ಳುತ್ತೆ. ಯಾಕೆಂದ್ರೆ ಈ ಗಾಡಿನಲ್ಲಿ ಕಂಪ್ಲೀಟ್ ಆಗಿ ಸೆನ್ಸರ್ಸ್ ಕೊಟ್ಟಿದ್ದಾರೆ, ಏಡಾ ಸಿಸ್ಟಮ್ ಕೂಡ ಇದೆ ನೋಡಿ. ನಾನು ಸ್ಟೇರಿಂಗ್ ವೀಲ್ನ ಮುಟ್ತಾನೆ ಇಲ್ಲ, ಆಟೋಮೆಟಿಕ್ ಆಗಿ ಅದೇ ಪಾರ್ಕ್ ಆಗ್ತಾ ಇದೆ. ಸೊ ಇಲ್ಲಿ ಹೆಲಿಪ್ಯಾಡ್ ಏನಿದೆ ಅಲ್ಲಿ H ಸಿಂಬಲ್ ಇರುತ್ತೆ ಅಲ್ವಾ, ಅದ್ರ ಮೇಲೆ ಕರೆಕ್ಟಾಗಿ ಹೋಗಿ ಪಾರ್ಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅಲೈನ್ ಮಾಡ್ಕೊಂಡು ಅದೇ ಪಾರ್ಕ್ ಆಗುತ್ತೆ. ಈ ಫೀಚರ್ ಬಗ್ಗೆ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಇದೇ ತರ ಕಂಟೆಂಟ್ಗಾಗಿ ಕಾರ್ಟೆಕ್ ಕನ್ನಡಗೆ ಫಾಲೋ ಮಾಡ್ಕೊಳ್ಳಿ.